ತಾಲೂಕಿನ ಹಸಿರೀಕರಣದ ಭಾಗವಾಗಿ ಹಾಗೂ ತಾಲೂಕಿನ ಆಸಕ್ತ ರೈತ ಬಾಂಧವರನ್ನು ಸುಸ್ಥಿರ ಮತ್ತು ಆರ್ಥಿಕ ಸಬಲರನ್ನಾಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಕೇಂದ್ರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ರೈತರ ಮೇಲಿನ ವಿಶೇಷ ಕಾಳಜಿಯಿಂದಾಗಿ ದೇಶದ ಗ್ರೀನ್ ಹೀರೋ ಪ್ರಖ್ಯಾತಿಯ ಡಾಕ್ಟರ್ ಆರ್.ಕೆ. ನಾಯರ್ ರವರ ನೇತೃತ್ವದ ಫಾರೆಸ್ಟ್ ಕ್ರಿಯೇಟರ್ಸ್ ಸಂಸ್ಥೆ ಮಂಡಿಸುವ ಕೂಡ್ಲಿಗಿ ತಾಲೂಕಿನ ಆಸಕ್ತ ರೈತರಿಗಾಗಿ ರೈತರ ಸುಸ್ಥಿರ ಹಾಗೂ ಆರ್ಥಿಕ ಸಬಲತೆಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ವಿಜಯನಗರ ಜಿಲ್ಲಾ ಸಹಾಯಕ ಆಯುಕ್ತ ವಿವೇಕಾನಂದ, ಕೂಡ್ಲಿಗಿ ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನರ್ಸಪ್ಪ, ಜಿಲ್ಲಾ ಪಂಚಾಯಿತಿ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ್, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು, ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ನಿರ್ದೇಶಕರು ವೇದಿಕೆಯಲ್ಲಿ ಇದ್ದರು. ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ರೈತರು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಕಳೆದ ಸರಿ ನಮ್ಮ ವಿತ್ತ ಸಚಿವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಂದು ನಮ್ಮ ಕಸಾಪುರಕ್ಕೆ ತಮ್ಮ ಒಂದು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡುವುದ ನಂತರ ಕೂಡ್ಲಿಗಿ ಮೇಲೆ ಅಪಾರವಾದ ಒಂದು ಪ್ರೀತಿ ಅವರಿಗೆ ಬೆಳೆದಿದೆ. ಸೊ ಆ ಪ್ರೀತಿ ಜೊತೆಗೆ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಕೂಡ್ಲಿಗಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಒಂದು ಇದು ಬರಡು ಭೂಮಿ ಆಗಿರೋದ್ರಿಂದ ಇಲ್ಲಿ ಒಂದು ಗಿಡಗಳನ್ನ ನೆಡೋದಕ್ಕೆ, ರೈತರಿಗೆ ಅನುಕೂಲ ಆಗುವಂಥ ಗಿಡಗಳನ್ನ ನೆಡೋದಕ್ಕೆ ಮತ್ತು ಅವರ ಜೀವನ ಸರಾಗವಾಗಿ, ಮುಂದಿನ ಜೀವನ ಸರಾಗವಾಗಿ ನಡೆಯೋದಕ್ಕೋಸ್ಕರ ಒಂದು ಪ್ಲಾನನ್ನು ಮಾಡಿ ಅವರು ತಮ್ಮ ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಸ್ಟಡಿ ಮಾಡಿದ್ದಾರೆ. ನಮಗೂ ಸಹ ಡೈರೆಕ್ಷನ್ ಕೊಟ್ಟಿದ್ರು, ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ಜಮೀನುಗಳನ್ನ ಐಡೆಂಟಿಫೈ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆರೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಂದು ನಮ್ಮ ಜಮೀನುಗಳ ಅಭಿವೃದ್ಧಿ ಮುಂದೆ ಬರೋ ದಿವಸಗಳಲ್ಲಿ ನೀವು ಅದನ್ನು ಸರ್ಕಾರ ವತಿಯಿಂದ, ಕೇಂದ್ರ ಸರ್ಕಾರದಿಂದ ಅದನ್ನು ಚಾಲನೆ ಕೊಡ್ತಾರೆ. ಮುಂದೆ ಅದನ್ನು ನೀವು ಹೇಗೆ ರಕ್ಷಣೆ ಮಾಡಿಕೊಂಡು ಅದರಿಂದ ನೀವು ಲಾಭವನ್ನು ಪಡೆಯುವಂಥದ್ದು, ಅದರಿಂದ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಪ್ರಿಲಿಮಿನರಿ ಮೀಟಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಪರ ಇರುವಂಥ ಹೋರಾಟಗಾರರು, ರೈತರಿದ್ದೀರಿ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮನ ನಾವು ತಮ್ಮ ಅಭಿಪ್ರಾಯದೊಂದಿಗೆ ಮುಂದೆ ಏನೇನು ಮಾಡ್ಬೋದು, ನಾವೇನು ಮಾಡ್ತೀವಿ ಅಂತ ಅನ್ನೋದನ್ನ ನಮ್ಮ ನಾಯರ್ ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದ್ದಾರೆ, ಅವರು ಸಹ ತಿಳಿಸ್ತಾರೆ. ಸೊ ತಮ್ಮೆಲ್ಲರ ಕೋಆಪರೇಷನ್ ಈ ನಿಟ್ಟಿನಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದನ್ನು ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಕೇಳೋದು, ನಿಮ್ಮ ಜಮೀನು, ನಿಮ್ಮ ಭೂಮಿ, ನಿಮ್ಮ ಅಧಿಕಾರದಲ್ಲಿರುವಂತಹ ಜಾಗೆ ಯಾವತ್ತೂ ಅದು ಈ ಫೌಂಡೇಶನ್ ನಾವು ತಗೊಳ್ಳುವುದಲ್ಲ, ನಮಗಿಲ್ಲ. ಅಥವಾ ಸರ್ಕಾರದ ಯಾವ ವಿಭಾಗವು ಆ ಜಮೀನನ್ನ ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ. ನೀವು ಅದೊಂದು ನಿಮಗೊಂದು ಆಲೋಚನೆ ಬೇಡ. ನಾವಿವತ್ತು 8 ಎಕರೆ ಅವರಿಗೆ ಕೃಷಿ ಕೊಟ್ಟು ಬಿಟ್ರೆ ಅದೇನೋ ನಾಳೆ ಸರ್ಕಾರ ತಗೊಂಡು ಹೋಗ್ತಾರ ಅಂತ ಹೇಳೋದು ಯಾಗುದಿಲ್ಲ. ಯಾಕಂದ್ರೆ ಅದು ನಿಮ್ಮದೇ ಭೂಮಿ, ನಾವು ನಿಮಗೆ ಅದಕ್ಕೆ ಫಂಡಿಂಗಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೇವೆ ಅಷ್ಟೇ. ನಿಮ್ಮ ದುಡ್ಡಿಗೆ ನಿಮಗೆ ಕೃಷಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ FPO ಮುಖಾಂತರ ಅದರಲ್ಲೊಂದು ಅಗ್ರಿಮೆಂಟ್ ಆಗುತ್ತೆ. ಆ FPOದಲ್ಲಿ ನಾವು ಈ ಸಹಕಾರ ಕೊಡ್ತೇವೆ ಅಂತ ಹೇಳೋದು. ಅಬ್ಸರ್ವೇಟರ್ ಆಗಿ ಜಿಲ್ಲಾಧಿಕಾರಿ ಅವರ ಮುಖಾಂತರ ಅದು ಅಬ್ಸರ್ವೇಷನ್ ನಡೀತಾ ಇದೆ. ಯಾಕಂದ್ರೆ ನಾವು ಇಷ್ಟು ಫಂಡನ್ನ ತಂದು ಮಾಡ್ತಾ ಇರುವಂತದ್ದು ಏನೋ ಸುಮ್ಮನೆ ಗಿಡ ಹಾಕಿ ಹೋಗ್ಲಿಲ್ಲಲ್ಲ, ನಷ್ಟ ಆಗ್ಲಿಲ್ಲಲ್ಲ, ಅಲ್ಲ ಉತ್ಪಾದನೆ ಬರ್ತಾ ಇಲ್ವಾ ಅಂತ ಹೇಳುವಂಥದ್ದನ್ನು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಅಬ್ಸರ್ವಿಂಗ್ ಟೀಮ್ ಇರ್ತದೆ ಅಷ್ಟೇ. ಅಲ್ಲದೆ ಯಾವ ಕಾಲಕ್ಕೂ ನಿಮ್ಮ ಜಮೀನಾಗಲಿ ಅಥವಾ ನೀವು ಮಾಡುವಂತ ಉತ್ಪಾದನೆಯಿಂದಾಗಲಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ನಿಮಗೆ ಡೌಟ್ ಬೇಡ. ಅದರಿಂದ 1 ರೂಪಾಯಿಗೂ ಈ ಸಂಸ್ಥೆಗೆ ಬೇಡ. ಅಂದ್ರೆ ಅಥವಾ ನಮ್ಮ ಇನ್ಚಾರ್ಜ್ಗಳ ಯಾರ ನಿಮ್ಮ ಹತ್ರ ಅದರಿಂದ ದುಡ್ಡು ಕೇಳೋದಿಲ್ಲ. ಯಾರಾದ್ರೂ ನಮ್ಮ ಇನ್ಚಾರ್ಜ್ ಭವಿಷ್ಯದಲ್ಲಿ ನೀವು ಮಾರಾಟ ಮಾಡಿ ನನಗಿಷ್ಟು ಕಮಿಷನ್ ಕೊಡಿ ಹಾಗೇನಾದ್ರೂ ಹೇಳಿಬಿಟ್ರೆ ನೀವು ಡೈರೆಕ್ಟ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ತಹಶೀಲ್ದಾರ್ ಯಾರನ್ನು ನೀವು ಹೇಳ್ಬೋದು. ನಮ್ಮವ್ರು ಯಾರು ಹಾಗೆ ಕೇಳೋದಿಲ್ಲ. ನಾವು ಎಷ್ಟೋ ಸ್ಥಳಗಳಲ್ಲಿ ಮಾಡ್ತಾ ಇದ್ದೇವೆ. ಅವ್ರು ಯಾರು ನಿಮ್ಮ ಹತ್ರ 1 ರೂಪಾಯಿ ತೆಗೆದುಕೊಳ್ಳುದಿಲ್ಲ. ಏನು ನೀವು ಮಾರಿ ನಿಮ್ಗೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಅನುಭವಗಳನ್ನು, ಮಾರ್ಕೆಟಿಂಗ್ ಟೀಮನ್ನ ನಿಮಗೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಆದ್ರೆ ಆ ಮಾರ್ಕೆಟಿಂಗ್ ತಲುಪಿಸುವುದು, ಆಮೇಲೆ ಅದರಿಂದ ದುಡ್ಡು ತಗೊಳ್ಳೋದು ಅದೆಲ್ಲ ಅವರಿಗೂ ನಿಮಗೂ ಬಿಟ್ಟಂತದ್ದು. ಅದರಲ್ಲಿ ನಮಗೇನೂ ಭಾಗ ಇಲ್ಲ. ಕ್ಲಿಯರ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಏನಾದ್ರೂ ನಿಮಗೆ ಡೌಟ್ ಇದ್ರೆ
ಮೇಡಮ್, ನಾನು ಎಲ್ಲ ಸರ್ಕಾರದಿಂದ ನೋಡಿ, ವಿತ್ತ ಸಚಿವರ ಆಲೋಚನೆ ನೋಡಿ, ಕೃಷಿಕರ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಟುಕೊಂಡಿದ್ದಾರೆ ಅಂತ ನೀವು ಅದನ್ನ ಆಲೋಚನೆ ಮಾಡಿದ್ರೆ, ನಾವು ಯಾವುದೇ ಪಕ್ಷವನ್ನು ನೋಡುದು ಬೇಡ. ಅರ್ಥ ಆಯ್ತಲ್ಲ? ನಾವು ಯಾವ ಏನ್ ಮಾಡ್ತೀವಿ, ಯಾವ ಪಕ್ಷದಿಂದ ಇದ್ದಾರೆ, ಯಾವ ಅದನ್ನೆಲ್ಲ ನಾವು ಮಾಡಬೇಕು. ನಾವು ನೋಡ್ಬೇಕಾದ್ದು ಅವರ ವ್ಯಕ್ತಿಗತವಾದಂತ ಆಲೋಚನೆಗಳು. ಅವ್ರು ಇಷ್ಟು ಒಳ್ಳೆ ಆಲೋಚನೆ ನೋಡಿ, ಕಂಟಿನ್ಯೂಸ್ಲಿ ನನಗೂ ನಿದ್ರೆ ಇಲ್ಲ. ನಾನು ಈ ಒಂದು ವಾರದಿಂದ ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಯಾವಾಗ ಸಾಯಂಕಾಲದ ನಂತರ ಒಂದೇ ಕೂಡ್ಲಿಗಿ ವಿಜಯನಗರ ಇಷ್ಟೇ. ಅರ್ಥ ಆಯ್ತಲ್ಲ? ಏನಾದ್ರೂ ಮಾಡಿ ಅದನ್ನು ಚೆನ್ನಾಗಿ ಫಾರ್ಮರಿಗೆ ಈ ಕೂಡ್ಲಿಗೆ ಒಂದು ರೋಲ್ ಮಾಡೆಲ್ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲ ಪ್ಲಾನ್ ಅಲ್ಲಿ ಹಾಕಿ ಅಂತ ಹೇಳಿ. ಹಾಗೆ ನಿಮಗೆ ಅದರಲ್ಲಿ ಯಾವುದು ಖರ್ಚು ನಿಮಗೆ ಮಾಡ್ಲಿಕ್ಕೆ ಇಲ್ಲ. ಆದ್ರೆ ನೀವು ಆಲೋಚನೆ ಮಾಡೋದು ಬೇಡ, ನನಗೆ ಖರ್ಚೆಲ್ಲ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ನಿಂತ್ಬಿಟ್ರೆ ಆಗ್ತದೆ ಅಂತ ಹೇಳಿ. ಇಲ್ಲ, ಖರ್ಚು ನಿಮಗಿಲ್ಲ. ಆದ್ರೆ ನೋಡಿ, ತನು ಮನ ಧನ ಅಂತ ಹೇಳ್ತೇವೆ ನಾವು ಅಲ್ವಾ? ಧನದಲ್ಲಿ ನಿಮಗೇನು ಹಾಕ್ಲಿಕ್ಕೆ ಇಲ್ಲ, ತನು ಮನ ನಿಮ್ಮದು ಬೇಕು. ತನು ಮನ ನಿಮ್ಮದಿದ್ರೆ ಮಾತ್ರ ನಾವು ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಜಾಗ ನಿಮ್ದು, ನಾವಲ್ಲಿ ಇದೆಲ್ಲ ಪ್ರಮೋಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನಾವು ಬೇಲಿ ಹಾಕ್ಬೇಕು, ನಾವು ಆಮೇಲೆ ಗಿಡಕ್ಕೆ ಬೇಕಾದಂತ ನೀರಾವರಿ ವ್ಯವಸ್ಥೆನ ನಾವು ಮಾಡ್ತೇವೆ. ಆದ್ರೆ ನೋಡಿಕೊಳ್ಳೋದು ಯಾರು? ಕಂಟಿನ್ಯೂಸ್ ಆಗಿ ನಿಮ್ಮ ಫಾರ್ಮನ್ನ ನೋಡಿಕೊಳ್ಳಿಕ್ಕೆ ನೀಡಿರಬೇಕು. ಅದನ್ನು ಸಮಯ ಸಮಯಕ್ಕೆ ಟ್ರಿಮ್ಮಿಂಗ್ ಮಾಡ್ಲಿಕ್ಕೆ ನಾವು ಕಲಿಸ್ತೇವೆ. ನಿಮಗೆ ಟ್ರಿಮ್ಮಿಂಗ್ ಮಾಡ್ಬೇಕು, ಅದನ್ನು ಟ್ರಿಮ್ಮಿಂಗ್ ಮಾಡಬೇಕು. ಆಮೇಲೆ ಅದರಲ್ಲಿ ಇನ್ನೂ ಮಲ್ಟಿ ಕ್ರಾಪಿಂಗ್ ಇದೆ, ಎಕ್ಸ್ಟ್ರಾ ಮಲ್ಟಿ ಕ್ರಾಪಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಗ್ರೌಂಡ್ ಲೆವೆಲ್ ಇದು. ಅದು ನೀವು ವೆಜಿಟೇಬಲ್ ಅನ್ನು ನಾವು JCB ಸಾಯಿಲ್ ಅನ್ನು ಮಣ್ಣನ್ನು ಓಪನ್ ಮಾಡಿ ಬಿಡ್ತೇವೆ. ಹಾಗಾಗಿ ನೀವು ಹೂವಿನ ಗಿಡಗಳನ್ನ ಮಧ್ಯದಲ್ಲಿ ಹಾಕೋ ಸ್ಪ್ರಿಂಕ್ಲರ್ ಆಗ್ತಾ ಅಂತ ಹೇಳಿದ್ರೆ ಹೂವಿನ ಗಿಡಗಳನ್ನ ಹಾಕಬಹುದು. ಸ್ವೀಟ್ ಪೊಟೆಟೋ ಬೆಳೆಸಬಹುದು. ವೆಜಿಟೇಬಲ್ಗಳು ತುಂಬಾ ಪ್ರಕಾರದ ವೆಜಿಟೇಬಲ್ಗಳನ್ನು ನೀವು ಲೋಕಲ್ ಆಗಿ ಬೆಳೆಸಬಹುದು. ಅದೆಲ್ಲ ನಿಮ್ದು ಎಡಿಷನಲ್ ಅರ್ನಿಂಗ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಂದ್ರೆ ಸಾಧಾರಣ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಿ 1 ತಿಂಗಳಿನೊಳಗೆ ನಿಮ್ದು ಲೋಕಲ್ ಈ 2 ವರ್ಷದವರೆಗೆ ನಮ್ಮ ಹಣ್ಣು ಹಂಪಲಿನ ಗಿಡಗಳೆಲ್ಲ 2 ವರ್ಷದ ನಂತರ ನಿಮಗೆ ಪ್ರಾಡಕ್ಟ್ ಸಿಗ್ತದೆ. ಆ 2 ವರ್ಷದವರೆಗೆ ನೀವು ವೆಜಿಟೇಬಲ್ ಇಂದ ಉತ್ಪಾದನೆಗಳನ್ನ ಆರಂಭಿಸಬಹುದು. ಹೂವಿನಿಂದ ಮತ್ತು ವೆಜಿಟೇಬಲ್ ಇಂದ ಉತ್ಪಾದನೆಗಳನ್ನು ಆರಂಭಿಸಬಹುದು. ಅದಕ್ಕೆ ಬೇಕಾದ ಎಲ್ಲ ಸಹಕಾರ ನಿಮಗೆ ಸಿಗ್ತದೆ. ನಾವು ಗೊಬ್ಬರ ಎಲ್ಲ ಹಾಕಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿರ್ತೇವೆ. ಆದ್ರೆ ಅದಕ್ಕೆ ಬೇಕಾದಂತ ವಿದ್ಯುತ್ ಶಕ್ತಿಯ ಯಾವುದೇ ಕನೆಕ್ಷನ್ಗಳಿದ್ದರೆ ಅದಕ್ಕೆ ಏನಾದರೂ ಸರ್ಕಾರಿ ವಿಭಾಗದಿಂದ, ಹಾರ್ಟಿಕಲ್ಚರ್ ವಿಭಾಗದಿಂದ ಅಥವಾ ತಹಶೀಲ್ದಾರ್ ವಿಭಾಗದಿಂದ ಏನಾದರೂ ಹೆಲ್ಪ್ ಇಟ್ಟರೆ ಅವರು ಮಾಡ್ತಾರೆ. ಅದು ಅವರ ಡಿಪಾರ್ಟ್ಮೆಂಟ್ ಇರ್ತದೆ. ಅದಕ್ಕೆ ಕನೆಕ್ಷನ್ ಎಲ್ಲಿಂದ ತಗೊಳ್ಬೇಕು, ಏನು ತಗೊಂಡಿದ್ರಿ, ಅಥವಾ ಈಗ ಇದೆಯಾ ಇಲ್ವಾ, ಎಕ್ಸಿಸ್ಟಿಂಗ್ ಫಾರ್ಮರಿಗೆ ಅಲ್ಲಿ ಕನೆಕ್ಷನ್ ಇದೆ, ಅದರ ಮೀಟರ್ ಬಿಲ್ ಏನು ಬರ್ತದೆ ಅದೆಲ್ಲ ನೀವೇ ಬ್ಯಾರ್ ಮಾಡಬೇಕು. ಅದು ನಾವು NGO ಅದನ್ನು ಬ್ಯಾರ್ ಮಾಡೋದಿಲ್ಲ. ನಾವು ನಿಮಗೆ ಪ್ಲಾಂಟೇಶನ್ ಮಾಡಿ ಕೊಡ್ತೇವೆ, ಅದಕ್ಕೆ ಫೆನ್ಸಿಂಗ್ ಮಾಡಿ ಕೊಡ್ತೇವೆ, ನೀರಾವರಿ ವ್ಯವಸ್ಥೆಗೆ ಬೇಕಾದ ಸ್ಪ್ರಿಂಕ್ಲರ್ ಅನ್ನು ಮಾಡಿಕೊಡ್ತೇವೆ. ಹತ್ರ 2 ಎಕರೆ 3 ಎಕರೆ 1 ಎಕರೆಗೆ ಸಣ್ಣ ಸಣ್ಣ ಪ್ಯಾಚ್ಗಳಿದ್ರೆ ನಾವು ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಾಕಿ ಕಡೆಗೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಯಾಕಂದ್ರೆ ಇಂಡಿವಿಜುವಲ್ 1 ಎಕರೆ 2 ಎಕರೆ 1 ಬೋರ್ವೆಲ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ಲೀಸ್ ನೋಡ್ತೀವಿ. ಅರ್ಥ ಆಯ್ತಲ್ಲ? ದೊಡ್ಡದೀಗ 10 ಎಕರೆ 20 ಎಕರೆ ಇಟ್ಬಿಟ್ರೆ ಅಲ್ಲಿ ಒಂದ್ ಕಡೆ. ಮತ್ತೆ ಹಾಗೂ ನಿಮ್ಮ ಸಹಕಾರ ಯಾಕೆ ಬೇಕು ಅಂತ ಹೇಳಿದ್ರೆ, ಈಗ ಇವರ ತೋಟದಲ್ಲಿ ಒಂದು ಬೋರ್ವೆಲ್ ಮಾಡಿ ಒಳ್ಳೆ ನೀರು ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ 10 ಎಕರೆಗೆ ಪೂರ್ಣವಾಗಿ ಅದು ಇನ್ನೊಂದು 5-6 ಎಕರೆಗೆ ಯೂಸ್ ಮಾಡುವಂತ ನೀರಿದೆ ಅಂತ ಹೇಳಿದ್ರೆ ಅದರ ಹತ್ತಿರನೇ ಅಡ್ಜಸ್ಟೆಂಟ್ ಇನ್ನೊಂದು ಫಾರ್ಮಿಗೆ ನಾವು ಅಲ್ಲಿಂದ ಉಪಯೋಗ ಮಾಡೋದು ಅಂತಿದ್ರೆ ಅವರ ಸಹಕಾರಕ್ಕೆ ಬೇಕು. ಹಾಗಿರಬಾರ್ದು. ಇಲ್ಲ ನನ್ನ ತೋಟದಿಂದ ಅವರಿಗೆ ನೀರು ಕೊಡಬಾರ್ದು, ಅವನ ತೋಟದಿಂದ ನನ್ನ ತೋಟಕ್ಕೆ ನೀರು ಬರಬಾರ್ದು ಹೇಳುವಂತ ಆ ಒಂದು ಮನಸ್ಸು ನೀವು ಇಟ್ಟುಕೊಳ್ಬಾರ್ದು. ನಾವೆಲ್ಲ ಒಂದೇ. ನಾವು ಯಾರು ಈ ಭೂಮಿಯಲ್ಲಿ ಶಾಶ್ವತ ಅಲ್ಲ. ಈ ಭೂಮಿ ಶಾಶ್ವತ, ಪ್ರಕೃತಿ ಶಾಶ್ವತ, ಈ ಪಂಚತತ್ವ ಶಾಶ್ವತ, ನಾವು ಯಾರು ಶಾಶ್ವತ. ಹಾಗಾಗಿ ನಾವು ಒಬ್ಬರು ಇನ್ನೊಬ್ಬರಿಗೆ ಸಹಕಾರ ಮಾಡಿಕೊಂಡು, ನಾನು ಮೊದಲು ಆವಾಗ ಹೇಳಿದಾಗೆ ಇರುವೆಗಳು ಯಾವ ರೀತಿ ಸಣ್ಣ ಜೀವಿ ನೋಡಿ, ಇರುವೆ ಸಣ್ಣ ಜೀವಿ ಅಲ್ವಾ, ನಮ್ಮ ಕಾಲ್ನಡಿಗೆ ಬಿಟ್ಟಿದ್ರೆ ಸಾಕು ಹೋಗ್ತದೆ. ಆ ಇರುವೆ ಯಾವ ರೀತಿ ಸಹಕಾರದಿಂದ ಜೀವನವನ್ನು ಮಾಡ್ತದ, ಅದೇ ರೀತಿ ನಾವು ರೈತರು ಸಹಕಾರದೊಂದಿಗೆ ಜೀವನವನ್ನು ಮಾಡಿಬಿಟ್ರೆ ನಿಜವಾಗಿಯೂ ಈ ಕೂಡ್ಲಿಗಿ, ಈ ವಿಜಯನಗರ ಭಾರತ ದೇಶಕ್ಕೆ ಒಂದು ಮಾದರಿ ಆಗ್ತದೆ. ಯಾಕಂದ್ರೆ ವಿಜಯನಗರ ಜಿಲ್ಲೆ ಇಡೀ ವಿಶ್ವಕ್ಕೆ ತಿಳಿದಿರುವಂತ ಒಂದು ಜಿಲ್ಲೆ. ಆ ಐತಿಹಾಸಿಕ ಚರಿತ್ರೆಯಿಂದ ತಿಳಿದಿರುವಂಥದ್ದು, ಧಾರ್ಮಿಕವಾಗಿಯೂ ಚಾರಿತ್ರಿಕ ರೂಪದಲ್ಲಿ ಇತಿಹಾಸದಿಂದಲೂ ಪರಿಚಯ ಇರುವಂತ ಒಂದು ಗ್ರಾಮ. ಹಾಗಿರುವಾಗ ಏನು ಇದಕ್ಕೆ ಕೃಷಿಗೋಸ್ಕರ ಆ ರೀತಿಯಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಹೆಸರನ್ನ ನೀವು ತಂದುಕೊಡುವಂತವ್ರು ಆಗಿರ್ಬೇಕು. ಅದಕ್ಕೋಸ್ಕರ ನಮ್ಮ ಎನ್ವೈರನ್ಮೆಂಟಲ್ ಫೌಂಡೇಶನ್ ಮತ್ತು ವಿತ್ತ ಸಚಿವರಾದಂತಹ ಕೇಂದ್ರ ಸರ್ಕಾರದಿಂದ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಮೇಡಮ್, ಹಾಗೆ ಜಿಲ್ಲಾಧಿಕಾರಿ ಆದಂತಹ ಮೇಡಮ್ನವರು, ಕಲೆಕ್ಟರ್ ಇಲ್ಲಿಂದ, ಆಮೇಲೆ ತಹಶೀಲ್ದಾರ್ ಡಿಪಾರ್ಟ್ಮೆಂಟ್ ಇಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ಜೊತೆಗಿದ್ದೇವೆ. ಇದ್ದುಕೊಂಡ ಈ ಪ್ರಾಜೆಕ್ಟ್ ಅನ್ನ ನಿಮಗೆ ಇಂಪ್ಲಿಮೆಂಟ್ ಮಾಡಿಕೊಡ್ತೇವೆ. ನಿಮ್ಮ ಸಹಕಾರ ಸದಾ ನಮಗೆ ಇರಬೇಕು. ಪ್ರಾಡಕ್ಟ್ಗಳು ನಾನು ಹೇಳಿದ ಹಾಗೆ 4 ವಿಧವಾದದ್ದು, ಅದರ ಜೊತೆಗೆ ಇನ್ನೂ ಆ್ಯಡ್ ಮಾಡ್ತೇವೆ. ಆಮೇಲೆ ಅದರಲ್ಲಿ ಕ್ರಿಮಿಕೀಟಗಳು ಬಾರದ ಹಾಗೆ ನಾವು ಎಡೂಲ್ಸ, ನಿರ್ಗುಂಡಿ, ಇಂಥ ನೀಮಿನ ಗಿಡಗಳು ಇಂಥದ್ದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತಾರೆ. ಎಡಿಷನಲ್ ಆಗಿದೆ ಅದು. ಯಾಕೆಂದ್ರೆ ಅದರಿಂದ ಕೃಷಿಗೆ ನಿಮಗೆ ಯಾವುದು ನಿಮ್ಮ ಉತ್ಪನ್ನಗಳಿಗೆ ತೊಂದರೆ ಬಾರದ ಹಾಗೆ ಸಾವಯವವಾಗಿ ನಿಮಗೆ ಸಪೋರ್ಟ್ ಮಾಡುವಂತ ಕೆಲವು ಪ್ಲಾಂಟ್ಗಳನ್ನು ಅದರ ಜೊತೆಗೆ ನಾವು ಆ್ಯಡ್ ಮಾಡಿ ನಿಮಗೆ ಕೊಡ್ತೇವೆ.
ಒಳಗಡೆ ನಿಮಗೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ರಸ್ತೆಯನ್ನು ನಾವು ಬಿಡ್ತೇವೆ, 12 ಫೀಟ್ನ ಅಗಲದ ಹೋಗುವಂತ ದಾರಿಯನ್ನು ನಾವು ಬಿಡ್ತೇವೆ ಅಂತ ಹೇಳಿದ್ರೆ ಅದನ್ನ ಜಲ್ಲಿ ಹಾಕೊಂಡು ದಾರಿ ಮಾಡಿ ಕೊಡೋದಿಲ್ಲ, ಪ್ರಾಕೃತಿಕವಾಗಿ ಅಷ್ಟು ದಾರಿಯನ್ನು ಬಿಟ್ಟು ಕೊಡ್ತೇವೆ. ನೀವೆಲ್ಲ ನಾವು ಕನ್ಫ್ಯೂಸ್ ಆಗೋದು ಬೇಡ, ಅರ್ಥ ಆಯ್ತಲ್ಲ? ಮತ್ತೆ ನೀವು ಹೇಳೋದು ಬೇಡ, ನೀವು ಹೇಳಿದ್ರಿ ಮಾರ್ಗ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ದಾರಿ ಬಿಟ್ಟು ಬಿಡ್ತೇವೆ, ಅರ್ಥ ಆಯ್ತು? ಫೆನ್ಸಿಂಗ್, ಚೈನಿಂಗ್ ಫೆನ್ಸಿಂಗ್ ಹಾಕಿ ಕೊಡ್ತೇವೆ, ಪರ್ಮನೆಂಟ್ ಚೈನಿಂಗ್ ಫೆನ್ಸಿಂಗ್ ಇರ್ತದೆ. ಆ ಫೆನ್ಸಿಂಗ್ ನ ಬಾರ್ಡರ್ ನಲ್ಲಿ ನಾವು ಇವರು ಹೇಳಿದಾಗ ಕರುಂದ ಗಿಡಗಳನ್ನು ಹಾಕೊಂಡು ಅದರ ಉತ್ಪನ್ನವನ್ನು ಬರುವ ಹಾಗೆ ಮಾಡಿ ಕೊಡ್ತೇವೆ. ಆದ್ರೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿ ನಡೆದುಕೊಂಡು ಹೋಗುವಂತದ್ದು ಕೆಲಸ ನಿಮಗೆ. ಯಾರೋ ಒಬ್ಬರು ಬಂದ್ಕೊಂಡು ನಮ್ಮ ಬೇಲಿಯನ್ನು ಮುರಿದವರು ಅಂತ ಹೇಳಿದ್ರೆ 6 ದಿನ ಪುನಃ ಬೇಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಿಮಗೆ ನೋಡಿ. ನಾವು ಸೆಕ್ಯೂರಿಟಿ ಆಮೇಲೆ ವಾಚ್ಮೆನ್ ಆಗಿ ನಾವು ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ನಮ್ಮ ಇನ್ಚಾರ್ಜ್ ಸೂಪರ್ವೈಸರ್ ಡೈಲಿ ವಿಸಿಟ್ ಮಾಡ್ತಾರೆ. ಆಮೇಲೆ ನೀವು ಅದನ್ನು ನೋಡಿಕೊಳ್ಳುವುದಕ್ಕೆ, ಸಂರಕ್ಷಣೆ ಮಾಡುವುದಕ್ಕೋಸ್ಕರ ನೀವೇ ಇರಬೇಕು. ನಿಮ್ಮ ಮಕ್ಕಳನ್ನ ಅದಕ್ಕೆ ಇನ್ವಾಲ್ವ್ ಮಾಡಿ, ನಿಮ್ಮ ಇಂಟ್ರೆಸ್ಟ್ ಅನ್ನ ಅದಕ್ಕೆ ಇನ್ವಾಲ್ವ್ ಮಾಡಿ. ನಮ್ಮ ಸಹಕಾರ ಯಾವತ್ತೂ ಇರ್ತದೆ, ನಮ್ದೊಂದು ಗ್ರೂಪ್ ಇರ್ತದೆ. ಆಮೇಲೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೇವೆ ವಾಟ್ಸ್ಆಪ್ ನಲ್ಲಿ, ಅದರಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಇರ್ಬೋದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸದಾ ನಿಮ್ ಜೊತೆಗೆ ಇರ್ತಾರೆ. ಆಮೇಲೆ ಇದು ಜಿಲ್ಲಾಧಿಕಾರಿ ಡಿಪಾರ್ಟ್ಮೆಂಟ್ ನಿಮ್ ಜೊತೆಗೆ ಸದಾ ಇರ್ತಾರೆ. ನಿಮ್ಗೇನಾದ್ರೂ ನಾನು ಹೇಳಿದ್ರಲ್ಲಿ ಯಾವಾಗ ಚಾಲೂ ಆಗುತ್ತೆ ಅಂತಂದ್ರೆ ಜೂನ್ 5ನೇ ತಾರೀಕು ವಿಶ್ವ ಎನ್ವೈರನ್ಮೆಂಟ್ ಡೇ, ಪರಿಸರ ದಿನಾಚರಣೆ ಇದೆ. ಅವತ್ತು ಮಾನ್ಯ ಕೇಂದ್ರ ವಿತ್ತ ಸಚಿವರ ಕೂಡ್ಲಿಗೆ ಆಗಮಿಸಿ ಇಲ್ಲೇ ಅದನ್ನ ಚಾಲನೆ ಕೊಡಬೇಕು ಅಂತ ಇದ್ದಾರೆ. ಸೊ ಈ ರೈತರು ಏನಿದ್ದಾರೆ 9 ಜನ ಜೊತೆಗೆ ಇನ್ನು ಬಾಕಿ ಯಾರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅವರು ಸಹ ಮುಂದೆ ಬರ್ಬೋದು. ಸೊ ಇವ್ರನ್ನ ನೆಕ್ಸ್ಟ್ ಫೇಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಂಡೀಷನ್ಸ್ ಏನಿದೆ ಅಂದ್ಬಿಟ್ಟು ಅಂತ ಎಲ್ಲ ಆರ್.ಕೆ. ನಾಯರ್ ಜಿ ಅವರು ಹೇಳಿದ್ದಾರೆ. ಸೊ ಇದು ನಮ್ಮ ಸ್ಯಾಪ್ಲಿಂಗ್ಸ್ ಏನು ಹಸಿರೀಕರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ, ಅದ್ರ ಜೊತೆಲಿ ಕೆರೆಗಳೇನಿದೆ ಅಲ್ಲೂ ಸಹ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅನ್ಬಿಟ್ಟು ಅಂತ ಮಾನ್ಯ ವಿತ್ತ ಸಚಿವರು ಹೇಳಿದ್ದಾರೆ. ಅದೇ ತರ ನಮ್ಮ ಕೂಡ್ಲಿಗಿಯಲ್ಲಿ 9 ಕೆರೆಗಳನ್ನ ನಾವು ಇವಾಗ ಐಡೆಂಟಿಫಿಕೇಶನ್ ಮಾಡಿದೀವಿ. ಸೊ ಮಹದೇವಪುರ ಟ್ಯಾಂಕ್, ಗಂಡುಬೊಮ್ಮನಹಳ್ಳಿ ಕೆರೆ, ಸರ್ವೋದಯ ಕೆರೆ, ರಾಯಪುರ ಕೆರೆ, ಅಪ್ಪೇನಹಳ್ಳಿ ಕೆರೆ, ಗುಡೇಕೋಟೆ ಕೆರೆ, ಇದೆಲ್ಲ ಮೈನರ್ ಇರಿಗೇಷನ್. PREDಗೂ 3 ಕೆರೆಗಳ ಐಡೆಂಟಿಫಿಕೇಶನ್ ಮಾಡಿದ್ದಾರೆ, ಸಿಂಧುಲಿಂಗನ ಕೆರೆ, ಸನ್ಯಾಸಿ ಕೆರೆ ಮತ್ತು ಕಸಾಪುರ ಕೆರೆ. ಸೊ ಇದ್ರ ಬಂಡ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಡಿಸಿಲ್ಟಿಂಗ್ ಆಗಿರ್ಬೋದು, ಮತ್ತೆ ಬಂಡ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಕೆನಲ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ಇದ್ದಾರೆ. ಸೊ ಇದರಿಂದ ನಮ್ಮ ಅಂಡರ್ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗೋದ್ರ ಜೊತೆಗೆ ನಮ್ಮ ಕೆರೆ ಕಟ್ಟೆಗಳು ತುಂಬಿರ್ತವೆ. ಸೊ ಈ ಒಂದು ಕೆರೆಗಳು ಏನದನ್ನ ಪುನರುಜ್ಜೀವನ ಕೊಟ್ಟ ಮೇಲೆ ಈ ನಮ್ಮ ಆರ್.ಕೆ. ನಾಯರ್ ಅವರ ಒಂದು ಹಸಿರೀಕರಣ ಕಾರ್ಯಕ್ರಮಕ್ಕೆ ಸೊ ನೀರಾವರಿ ಸಹ ಲಭ್ಯ ಆಗುತ್ತೆ. ಸೊ ಎರಡೂ ಸಹ ಒಟ್ಟಿಗೆ ಮಾಡ್ತಿರೋದ್ರಿಂದ ಸೊ ರೈತರು ಇದನ್ನ ಬೆನಿಫಿಷಿಯಂಟ್ ಅನುಕೂಲಗಳನ್ನ ತಗೋಬಹುದು. ಸೊ ಮುಂದಿನ 5 ವರ್ಷಗಳಲ್ಲಿ ಹೊರಗೆ ಚಿತ್ರಣ ಕೊಟ್ಟಂಗೆ ಸೊ ನಿಮ್ಮ ಹೊಲಗಳಲ್ಲಿ ಏನಿದನ್ನ ಪ್ಲಾಂಟೇಶನ್ಗಳು ಮಾಡಿ ಒಂದು FPO ಕ್ರಿಯೇಟ್ ಮಾಡಿ ನಿಮ್ಮ ಹೊಲದಲ್ಲಿ ಬಂದಂತಹ ಹಣ್ಣುಗಳಾಗಿರ್ಬೋದು, ಏನು ಪ್ರಾಫಿಟ್ಸ್ ಅದನ್ನ ನೀವೇ ಶೇರ್ ಮಾಡ್ಕೋಬಹುದು. ಮತ್ತೆ ಅವ್ರು ಮುಂಚೆನೆ ಹೇಳಿದ್ದಾರೆ, ಇದು ಭೂಮಿ ನಿಮ್ಮ ಒಡೆತನದಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಯಾವತ್ತೂ ಸರ್ಕಾರದ ಹೆಸರಿಗೇನು ಬರೋದಿಲ್ಲ. ಮತ್ತು ನೀವು ತನು ಮತ್ತೆ ಮನ ಮಾತ್ರ ಹಾಕ್ಬೇಕು. ದನ ಕೇಂದ್ರ ಸರ್ಕಾರದ CSR ವತಿಯಿಂದ ಮಾನ್ಯ ವಿತ್ತ ಸಚಿವರು ಕೊಡ್ತಿದ್ದಾರೆ. ಸೊ ಇದು ಡೀಟೇಲ್ಡ್ ಆಗಿ ಏನೇನಿದೆ ಅಂದ್ಬಿಟ್ಟು PPT ತೋರಿಸ್ತಾರೆ ತಾವು. ಪ್ರಶ್ನೆಗಳು ನೀವು ಕೇಳ್ಬೋದು ಏನಿದೆ ಅಂದ್ಬಿಟ್ಟು ಅಂತ. ಸೊ 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ, ನನ್ನ ಹೆಸರು ಯಾರನ್ನ ಕೂಗಿ ಅವ್ರು 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ರೈತರು ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಅದನ್ನ ಕೇಳಿ ಇಲ್ಲೇ ಬಗೆಹರಿಸ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ನ ಇಟ್ಕೋಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಜೂನ್ 5ನೇ ತಾರೀಕು ಬಹಳ ಕಮ್ಮಿ ಸಮಯಾವಕಾಶ ಇದೆ. ಅಷ್ಟೊಳಗೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಎಲ್ಲಾ ಡೌಟ್ಗಳನ್ನ ಇಲ್ಲೇ ಕೇಳಿ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. 20 ಎಕರೆ ಐಡೆಂಟಿಫಿಕೇಶನ್ ಮಾಡಿದೀವಿ ಆಲ್ರೆಡಿ. ನಿಮ್ಮ ಭೂಮಿಗೆ ನಮ್ಮ ಎನ್ವಿರೋ ಕ್ರಿಯೇಟರ್ಸ್ ಆರ್.ಕೆ. ನಾಯರ್ ಅವರ ಟೀಮ್ ಅವರು ಬಂದಿದ್ದಾರೆ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹ ಬಂದಿದ್ದಾರೆ. ಸೊ 9 ಜನ ರೈತರನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಇನಿಷಿಯಲ್ ಆಗಿ. ಸೊ ಬಸವರಾಜ್ ಅಂತ, ವಿರೂಪಾಕ್ಷ ಡಿ ಅಂತ, ಬಸವರಾಜ್ ಅಂತ ಇನ್ನೊಬ್ರು, ಶಿವಪ್ರಸಾದ್ ಗೌಡ ಅಂತ, ಎರ್ರಿಸ್ವಾಮಿ, ಕೊಟ್ರೇಶ್, ಪವಿತ್ರ, HP ವೀರಭದ್ರಪ್ಪ ಮತ್ತೆ H ಶಾರದಮ್ಮ. ಸೊ ಮೊದಲನೇ ಫೇಸ್ ಆಗಿ 9 ಜನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ನಂತರ ಇನ್ನ ಸುಮಾರು ಟೋಟಲ್ ಆಗಿ 29 ಜನ ಮಾಡಿದ್ದಾರೆ. ಸೊ ಫಸ್ಟ್ ಫೇಸ್ ಅಲ್ಲಿ ನಾವು 9 ಜನ ರೈತರನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ 50 ಎಕರೆ ಭೂಮಿ ಅಲ್ಲಿ ನಾವು 50,000 ನಾವು ಸ್ಯಾಂಪ್ಲಿಂಗ್ಸ್ ನ ನೆಡಬೇಕು ಅಂದ್ಬಿಟ್ಟು ಅಂತ 20,000 50 ಎಕರೆಯಲ್ಲಿ 20,000 ಸ್ಯಾಂಪ್ಲಿಂಗ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ.